ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇದೇ ತಿಂಗಳು 27ರಿಂದ ಮಾರ್ಚ್ 3ನೇ ತಾರೀಕಿನವರೆಗೆ 5 ದಿವಸಗಳ ಕಾಲ ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಮೇಳ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕರಿಗೆ ಉಚಿತ ಪ್ರವೇಶಾವಕಾಶ. ಸಾಹಿತಿಗಳನ್ನು, ಬರಹಗಾರರನ್ನು, ಕವಿಗಳನ್ನು ವಿಧಾನಸೌಧ ಹತ್ತಿರಕ್ಕೆ ತರಬೇಕು. ಅವರು ಕೂಡ ನಮ್ಮ ವಿಧಾನಸೌಧ ಮತ್ತು ಪ್ರಜಾಪ್ರಭುತ್ವದ ಭಾಗವಾಗಿರಬೇಕೆಂಬ ಉದ್ದೇಶದ ಒಂದು. ಎರಡನೇದು, ಈ ಸಾಹಿತಿಗಳು ಮತ್ತು ಕವಿಗಳು ಬರೆದಂಥ ಪುಸ್ತಕವನ್ನು ಪ್ರಕಟಿಸುವಂಥ ಪ್ರಕಾಶಕಾರರು ಕೂಡ ಇವತ್ತು ನಮ್ಮ ಸಾಹಿತ್ಯ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಅವರ ಸ್ಟಾಲ್ಗಳನ್ನು ವಿಧಾನಸೌಧದ ಆವರಣದಲ್ಲಿ ಹಾಕುವಂಥ ಒಂದು ಅವಕಾಶ. ಮತ್ತು ಈಗಿನ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ಪುಸ್ತಕವನ್ನು ಹೆಚ್ಚೆಚ್ಚಾಗಿ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗೆ ಓದಬೇಕು, ಓದುವ ಅಭ್ಯಾಸ ಮೂಡಿಸಬೇಕೆಂಬ ಜನಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇವತ್ತು ಆಗಿದೆ. ಇದಕ್ಕಾಗಿ ನಾವು ಕರ್ನಾಟಕ ಲೆಜಿಸ್ಲೇಚರ್ ಬುಕ್ ಫೆಸ್ಟಿವಲ್ ಅಂತೇಳಿ ನಾವೊಂದು ಅದಕ್ಕೆ ನಮ್ಮ ಹೆಸರು ಇಟ್ಟಿದ್ದೇವೆ. ಸುಮಾರು 155 ಸ್ಟಾಲ್ಗಳು ಇವತ್ತು ಬರ್ತದೆ. 150 ಸ್ಟಾಲ್ಗಳು. ನಮಗೆ ಡಿಮಾಂಡ್ ಇವತ್ತು ಭಾಳಷ್ಟಿದೆ. 250ಕ್ಕಿಂತ ಜಾಸ್ತಿ ಡಿಮಾಂಡ್ ಬಂದಿದೆ. ಅದಕ್ಕಾಗಿ ಪ್ರಕಾಶಕರ ಆ ಒಂದು ಅವರ ಹಿರಿಯತನ ಮತ್ತು ಎಷ್ಟು ಬುಕ್ಕನ್ನು ಪಬ್ಲಿಕೇಶನ್ ಮಾಡಿದ್ದಾರೆ ಇದೆಲ್ಲ ನೋಡಿಕೊಂಡು ಅವರಿಗೆ ಒಬ್ಬೊಬ್ಬರಿಗೆ ಒಂದೇ ಸ್ಟಾಲನ್ನು ಕೊಡೋದಂತ ತೀರ್ಮಾನ ಆಗಿದೆ. ಆದರೆ ಕೆಲವರು ಒಂದೊಂದು ಪುಸ್ತಕ ಬರೆದವರು, 2 ಪುಸ್ತಕ ಬರೆದವರು, 3 ಪುಸ್ತಕ ಬರೆದವರು ಇಂಥವ್ರು ಕೂಡ ಕೆಲವೊಂದು ಇದ್ದಾರೆ. ಅವರಿಗೆ ಕೂಡ ನಾವು ಅವಕಾಶ ಮಾಡಿ ಕೊಡಬೇಕಾಗ್ತದೆ. ಅದಕ್ಕಾಗಿ ನಾವು ಎಲ್ಲ ಅಕಾಡೆಮಿಗಳಿಗೆ ಒಂದೊಂದು ಸ್ಟಾಲನ್ನು ನಾವು ಫ್ರೀಯಾಗಿ ಕೊಟ್ಟಿದ್ದೇವೆ. ಈಗ ಬೇರೆ ಸಾಹಿತಿಗಳು ಅವರು 1-2 ಪುಸ್ತಕ ಬರೆದಿದ್ದರೆ ಅವ್ರು ಬೇರೆ ಅಕಾಡೆಮಿಯ ಆ ಸ್ಟಾಲಲ್ಲಿ ಇಡ್ಬೋದು. ಅದೇ ರೀತಿ ತುಳು ಅಕಾಡೆಮಿಯವರಿಗೆ, ಕೊಂಕಣಿ ಅಕಾಡೆಮಿಯವರು, ಬೇರೆ ಬೇರೆ ಅಕಾಡೆಮಿ ಏನಿದೆಯಾ ಎಲ್ಲ ಭಾಷಾ ಅಕಾಡೆಮಿಯವರಿಗೆ, ಕೊಂಕಣಿ ಕೊಡಗು ಅಕಾಡೆಮಿಯವ್ರಿಗೆ, ಭಾಷಾ ಅಕಾಡೆಮಿಯವ್ರಿಗೆ ಸಂಬಂಧಪಟ್ಟಾಗೆ ನಾವು ಇದು ಸ್ಟಾಲನ್ನು ಕೊಡ್ತಾ ಇವತ್ತು ಇದ್ದೇವೆ. ಅದರ ಜೊತೆಯಲ್ಲಿ ಸರ್ಕಾರದ ಪಬ್ಲಿಕೇಶನ್ಸ್ ಇದೆ, ಅವರಿಗೆ ಕೂಡ ಅವಕಾಶ ಇರುತ್ತಿದೆ. ಇನ್ನು ಈ ಒಂದು ಪುಸ್ತಕ ಮೇಳದಂಥ ಸಂದರ್ಭದಲ್ಲಿ ಪ್ರತಿ ದಿವಸ ನಾವು ಯಾರಿಗಾದರೂ ಯಾರು ಪುಸ್ತಕ ಬರೆದಿರ್ತಾರೆ ಅವ್ರು ಬರೆದಂಥ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಾದಲ್ಲಿ ಅದರಲ್ಲಿ ಕೂಡ ಅವಕಾಶ ಇದೆ. ಅವರು ಮತ್ತು ಆ ಪುಸ್ತಕವನ್ನು ಫಸ್ಟಿಗೆ ನಮ್ಮ ಕಮಿಟಿಯವ್ರು ಕೊಡಬೇಕು. ಆ ಪುಸ್ತಕವನ್ನು ನೋಡ್ತಾರೆ. ಅದು ಅಲ್ಲಿ ಬಿಡುಗಡೆ ಮಾಡುವಂಥ ಒಂದು ಅದಕ್ಕೆ ಆ ಘನತೆ, ಗೌರವ ಮತ್ತು ಅದೊಂದು ವ್ಯಾಲ್ಯೂ ಇದ್ದರೆ ಅದನ್ನಲ್ಲಿ ಆ ಸ್ಟೇಜ್ನಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತೇವೆ. ಹೊಸ ಪುಸ್ತಕ ಬರೆದಂಥ ಬರಹಗಾರರ ಪುಸ್ತಕವನ್ನು ಮಾರಾಟ ಮಾಡಬೇಕಾಗುತ್ತೆ. ಆ ಹೊಸ ಬರಹಗಾರ ಯಾರಿದ್ದಾರೆ ಅವ್ರಿಗೆ ನಾವು ಸಪ್ರೇಟ್ ಸ್ಟಾಲ್ ಒಂದು ಕೊಡ್ತೇವೆ. ಒಂದೊಂದು ಸ್ಟಾಲ್ ಅಲ್ಲ, ಎಲ್ಲರಿಗೂ ಕೂಡ ಒಂದೇ ಸ್ಟಾಲ್ ಇದರಲ್ಲಿ. ಸೊ ಎಲ್ಲನೂ ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮ, ಒಂದು ಪುಸ್ತಕ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಮತ್ತು 15 ಟಾಪಿಕ್ ಮುಖಾಂತರ ಇವತ್ತು ಪ್ಯಾನೆಲ್ ಡಿಸ್ಕಷನ್ ಇದೆ. ಸಾಹಿತ್ಯ ಮತ್ತು ಚಿತ್ರೋದ್ಯಮ, ಸಾಹಿತ್ಯ ಮತ್ತು ನಾಯಕತ್ವ, ಆಧುನಿಕತೆ ಮತ್ತು ಸೈಬರ್, ಈ ರೀತಿ ಬೇರೆ ಬೇರೆ ಟಾಪಿಕ್ ಸುಮಾರು ಅದರಲ್ಲಿ ಬಂದಿದೆ. ಮತ್ತು ಪ್ರಿಂಟೌಟ್ ಕರೆಕ್ಟ್ ಇಲ್ಲ, ಆಯಿತಾ. ಸೊ 14 ಬೇರೆ ಬೇರೆ ಪ್ಯಾನೆಲ್ ಡಿಸ್ಕಷನ್ಸ್ ಇದೆ. ಬೇರೆ ಬೇರೆ ವಿದ್ವಾಂಸರು, ಸಾಹಿತಿಗಳು, ಖ್ಯಾತ ವಕೀಲರು, ಈ ಎಲ್ಲ ಇದರಲ್ಲಿ ಆ ಶೈಕ್ಷಣಿಕ ತಜ್ಞರು ಎಲ್ಲರೂ ಕೂಡ ಈ ಪ್ಯಾನೆಲ್ ಡಿಸ್ಕಷನಲ್ಲಿ ಭಾಗವಹಿಸ್ತಾರೆ. ಪ್ರತಿ ದಿವಸ ಸಂಜೆ 5 ಗಂಟೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಕೊನೆಯ ದಿವಸ ಅದು 2ನೇ ತಾರೀಕು ಸಂಜೆ. ಸೆಷನ್ 3ನೇ ತಾರೀಕು ತನಕಿದೆ. ಅದು 2ನೇ ತಾರೀಕಿಗೆ ನಾವು ನಮ್ಮ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊನೆಗೊಳಿಸ್ತೇವೆ. ಯಾಕೆ 3ನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗ್ತದೆ. 3ನೇ ತಾರೀಕಿಗೆ ಬುಕ್ ಫೆಸ್ಟಿವಲ್ ಇರ್ತದೆ, ಸಾಂಸ್ಕೃತಿಕ ಕಾರ್ಯ ಇರುವುದಿಲ್ಲ. 2ನೇ ತಾರೀಕು ಸಂಜೆ ಖ್ಯಾತ ಸಂಗೀತ ಟೀಮ್ ಆದಂತಹ
ಸಾಧು ಕೋಕಿಲ ಮತ್ತು ಅರ್ಜುನ್ ಜನ್ಯ ಇವರ ತಂಡದಿಂದ ಇವತ್ತು ಅವರ ಕಾರ್ಯಕ್ರಮ ಇದೆ. ಅದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಪಿನಲ್ಲಿ. ಮತ್ತು ಯಾಕೆ ನಾವು 3ನೇ ತಾರೀಕು ಅಧಿವೇಶನ ಅವತ್ತು ಕೊನೆಯ ದಿವಸ, ಯಾಕೆ ಶಾಸಕರು ಯಾರು ಬೇರೆ ದಿವಸ ಬರಲಿಕ್ಕೆ ಆಗದವರು ಅಲ್ಲಿ ಅವತ್ತು ಖಂಡಿತವಾಗಿ ಬರ್ತಾರೆ. ಅದಕ್ಕಾಗಿ 3ನೇ ತಾರೀಕಿನ ದಿವಸಕ್ಕೂ ನಾವು ಈ ಪುಸ್ತಕ ಮೇಳವನ್ನು ಓಪನ್ ಆಗಿ ಇಟ್ಟಿದ್ದೇವೆ. ಅವತ್ತು ಮಾತ್ರ ಪಬ್ಲಿಕ್ಕಿಗೆ ಪ್ರವೇಶ ಇಲ್ಲ. ಅಲ್ಲಿ ಶಾಸಕರು ಮತ್ತು ಅವರ ಜೊತೆ ಬರುವವರು, ಅಧಿಕಾರಿಗಳು ಇಂಥವರೇ ಇವತ್ತು ಇರ್ತಾರೆ. ಪ್ರತಿಯೊಂದು ಶಾಸಕರಿಗೂ ಕೂಡ ಪುಸ್ತಕವನ್ನು, ಈ ಒಂದು ಪುಸ್ತಕ ಮೇಳದಿಂದ ಪುಸ್ತಕವನ್ನು ಖರೀದಿಸಿ ಅವರ ಸರ್ಕಾರಿ ಶಾಲೆಗಳಿಗೆ ಮತ್ತು ಕಾಲೇಜ್ ಲೈಬ್ರರಿಗಳಿಗೆ ಕೊಡಲಿಕ್ಕೆ ಬೇಕಾಗಿ 2 ಲಕ್ಷ ರೂಪಾಯಿಯ ಅನುದಾನವನ್ನು ಅವರ ಶಾಸಕರ ನಿಧಿಯಿಂದ ತೆಗೆಯಲಿಕ್ಕೆ ಅವರಿಗೆ ಅವಕಾಶ ಮಾಡಿ ಕೊಟ್ಟಿರ್ತೇವೆ. 2 lakhs rupees ತನಕ ಬುಕ್ಕನ್ನು ಅವರಿಗೆ ಪರ್ಚೇಸ್ ಮಾಡ್ಬೋದು. ಅದನ್ನು ಅವರವರ ಸರ್ಕಾರಿ ಲೈಬ್ರರಿ ಮತ್ತು ಸರ್ಕಾರಿ ಶಾಲೆಗೆ ಅದನ್ನು ಮುಟ್ಟಿಸುವಂಥ ವ್ಯವಸ್ಥೆ ಕೊಡುತ್ತು ಇರುವಂಥದ್ದು.